ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರ, ಅದರಲ್ಲಿ ಪ್ರಮುಖವಾಗಿ ಭಾರತದ ಕರಾವಳಿ ರಾಜ್ಯದ ಬಗ್ಗೆ ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ಭಾರತದ ಭಾರತದಲ್ಲಿ ಬ್ಲೂ ಫ್ಲ್ಯಾಗ್ ಪಡೆದ ಅಥವಾ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಕರಾವಳಿ ಬೀಚ್ಗಳನ್ನು ನೋಡೋಣ. ಬ್ಲೂ ಫ್ಲ್ಯಾಗ್ಸ್ ಇನ್ ಇಂಡಿಯಾ. ಬ್ಲೂ ಫ್ಲ್ಯಾಗ್ ಈ ವಿಡಿಯೋದಲ್ಲಿ ಬ್ಲೂ ಫ್ಲ್ಯಾಗ್ ಅಂದರೆ ನೀಡುವ ದೇಶ ಯಾವುದು, ನೀಡುವ ಸ್ಥಳ ಯಾವುದು, ಎಷ್ಟು ಮಾನದಂಡಗಳಿವೆ, ಯಾವ್ಯಾವ ಸಂಸ್ಥೆ ನೀಡುತ್ತವೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಫಾಲೋ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ಬ್ಲೂ ಫ್ಲ್ಯಾಗನ್ನು ಯಾವುದು ಕಾರಣಕ್ಕೆ ನೀಡುತ್ತಾರೆ ಅಂದರೆ, ಬ್ಲೂ ಫ್ಲ್ಯಾಗ್ ಅಂದರೆ ಬೀಚ್ಗಳಿಗೆ ಸಂಬಂಧಪಟ್ಟಿರುತ್ತದೆ. ಈಗ ನಮ್ಮದು ಕಾರವಾರ ಬೀಚ್ ಆಗಿರ್ಬೋದು, ಇಲ್ಲ ರವೀಂದ್ರನಾಥ್ ಟಾಗೋರ್ ಬೀಚ್ ಎಂದು ಕರೆಯಲಾಗುತ್ತದೆ. ಅಥವಾ ಈ ಕರಾವಳಿ ಬೀಚ್ಗಳು, ಪಡುಬಿದ್ರೆ ಆಯಿತು, ಕಾಸರಗೋಡು ಆಯಿತು, ಈ ಥರ ಬೀಚ್ಗಳಿರ್ತವಲ್ಲ, ಬೀಚ್ಗಳಿಗೆ ಅವರದ್ದೇ ಬ್ಲೂ ಫ್ಲ್ಯಾಗ್ನಲ್ಲಿ ಅವ್ರದ್ದೇ ಆದ ಮಾನದಂಡಗಳಿರ್ತವೆ. ಆ ಮಾನದಂಡಗಳನ್ನು ಅನುಸರಿಸುವ ಯಾವ ಬೀಚ್ಗಳಿರ್ತವೆ ಆ ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗನ್ನು ನೀಡಲಾಗಿದೆ. ಇಲ್ಲಿವರೆಗೂ ಭಾರತದಲ್ಲಿ 12 ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ನೀಡಿದೆ. ಬ್ಲೂ ಫ್ಲ್ಯಾಗ್ ನೀಡುವ ಉದ್ದೇಶ ಏನಪ್ಪ ಅಂತಂದರೆ, ಬೀಚ್ ಸ್ವಚ್ಛವಾಗಿರಬೇಕು ಇನ್ನೊಂದು ಅಲ್ಲೆಲ್ಲ ಶುದ್ಧೀಕರಣ, ಶುದ್ಧ ನೀರು, ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತು ಪರಿಸರ ಸಂರಕ್ಷಣೆಯನ್ನು ಕಾಪಾಡಬೇಕು. ಯಾವುದೇ ಥರ ತ್ಯಾಜ್ಯಗಳು ಅಥವಾ ಪ್ಲಾಸ್ಟಿಕ್ಗಳನ್ನು ಮುಕ್ತಗೊಳಿಸಿರಬೇಕು. ಮತ್ತು ಅಲ್ಲಿರುವ ಎಲ್ಲ ನೈಸರ್ಗಿಕ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಂಡು ಬೀಚ್ಗಳನ್ನು ನಿರ್ಮಾಣ ಮಾಡಿಕೊಂಡರೆ ಅಥವಾ ನನಗೆ ಸರಿಯಾಗಿ ಕ್ಲೀನಾಗಿ ಇಟ್ಕೊಳ್ತಾ ಹೋದರೆ ಆ ಬೀಚ್ಗೆ ಬ್ಲೂ ಫ್ಲ್ಯಾಗ್ ದೊರಕುವ ಸಾಧ್ಯತೆ ಬಹಳ ಇದೆ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ 2 ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ದೊರಕಿದೆ. ಇದೇ ಥರ ಬ್ಲೂ ಫ್ಲ್ಯಾಗ್ ಅಂದರೆ ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವುದಕ್ಕೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ನೀಡುತ್ತಾರೆ. ಇದಪ್ಪ ಉದ್ದೇಶ ಏನಪ್ಪ ಅಂತಂದರೆ, ಈಗ ನಾವು ನೋಡುವ ಬ್ಲೂ ಫ್ಲ್ಯಾಗ್ ನೀಡುವ ದೇಶ ಯಾವುದಪ್ಪ ಅಂದರೆ, ಬ್ಲೂ ಫ್ಲ್ಯಾಗ್ ನೀಡುವ ಸ್ಥಳ, ಇದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಮುಂದೆ ನೋಡೋಣ. ದಯವಿಟ್ಟು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬ್ಲೂ ಫ್ಲ್ಯಾಗನ್ನು ನೀಡುವ ದೇಶ, ಯಾವ ದೇಶ ಬ್ಲೂ ಫ್ಲ್ಯಾಗ್ ನೀಡುತ್ತಪ್ಪ ಅಂದರೆ ಡೆನ್ಮಾರ್ಕ್. ಯಾವುದು ಹೇಳಿ ಸ್ನೇಹಿತರೆ? ಡೆನ್ಮಾರ್ಕ್ ದೇಶ ಬ್ಲೂ ಫ್ಲ್ಯಾಗನ್ನು ನೀಡುತ್ತದೆ. ನೀಡುವ ಸ್ಥಳ, ಬ್ಲೂ ಫ್ಲ್ಯಾಗನ್ನು ನೀಡುವ ದೇಶ ಡೆನ್ಮಾರ್ಕ್ ಆದರೆ ನೀಡುವ ಸ್ಥಳ ಯಾವುದಪ್ಪ ಅಂದರೆ ಕೋಪನ್ ಹೇಗನ್. ಯಾವುದು ಹೇಳಿ ಸ್ನೇಹಿತರೆ? ಕೋಪನ್ ಹೇಗನ್. ಇದು ಡೆನ್ಮಾರ್ಕ್ ನೀಡುವ ಬ್ಲೂ ಫ್ಲ್ಯಾಗನ್ನು ನೀಡುವ ಸ್ಥಳ. ನೀಡುವ ದೇಶ ಅಂದರೆ ಡೆನ್ಮಾರ್ಕ್ ದೇಶ. ಇದು ಕೋಪನ್ ಹೇಗನ್ ಎನ್ನುವುದು ನೀಡುವ ಸ್ಥಳ. ಇದು ಸ್ನೇಹಿತರೆ, ಕೋಪನ್ ಹೇಗನ್ ಎನ್ನುವುದು ಡೆನ್ಮಾರ್ಕ್ ದೇಶದ ರಾಜಧಾನಿಯಾಗಿರುತ್ತದೆ. ಇದು ಬಹುಮುಖ್ಯ, ಇಂಪಾರ್ಟೆಂಟ್ ಸ್ನೇಹಿತರೆ. ಕೋಪನ್ ಹೇಗನ್ ಎಂಬುದು ಬ್ಲೂ ಫ್ಲ್ಯಾಗ್ ನೀಡುವ ರಾಜಧಾನಿ ಆಗಿರುತ್ತದೆ ಸ್ನೇಹಿತರೆ. ಇದರಲ್ಲಿ ಇನ್ನೂ ಇದರ ಬಗ್ಗೆ ವಿಶೇಷ ನೋಡಬೇಕು. ನೀಡುವ ಸಂಸ್ಥೆ ಆದರೆ FEE ಫೌಂಡೇಶನ್ ಆಫ್ ಫುಲ್ ಫಾರ್ಮ್ ಏನಂದರೆ ಫೌಂಡೇಶನ್ ಆಫ್ ಎನ್ವೈರ್ಮೆಂಟಲ್ ಎಜುಕೇಷನ್. ಇದು ಬ್ಲೂ ಫ್ಲ್ಯಾಗನ್ನು ನೀಡುವ ಪ್ರಧಾನ ಸಂಸ್ಥೆಯಾಗಿರುತ್ತದೆ. ಆ ಪ್ರಧಾನ ಸಂಸ್ಥೆಯಲ್ಲಿ ಇದರ ಜೊತೆಗೆ ಇನ್ನೂ ಪ್ರಮುಖ 3 ಸಂಸ್ಥೆಗಳನ್ನು ನೀಡುತ್ತವೆ. ಆ ಅಂಗ ಸಂಸ್ಥೆಗಳೆಂದು ಕರೆಯುತ್ತೇವೆ ಇದನ್ನೇ. ಪ್ರಮುಖ 3 ಅಂಗ ಸಂಸ್ಥೆಗಳು ಯಾವಪ್ಪ ಅಂದರೆ, ಬ್ಲೂ ಫ್ಲ್ಯಾಗ್ ಮಾನ್ಯತೆ ನೀಡಲು ಪ್ರಮುಖ ಒತ್ತು ಕೊಡುವ 3 ಪ್ರಧಾನ ಅಂಗ ಸಂಸ್ಥೆಗಳು ಯಾವುದಂದರೆ, ಒಂದನೇದ್ದು UNEP ಅಂದರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್. ಎರಡನೇ ಸ್ನೇಹಿತರೆ UNWTO ಯುನೈಟೆಡ್ ನೇಷನ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆಕ್ಸ್ಟ್ ಮೂರನೇ ಸ್ನೇಹಿತರೆ IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಫಾರ್ ನೇಚರ್. ಇವು 3 ಪ್ರಧಾನ ಸಂಸ್ಥೆಗಳು. ಪ್ರಮುಖ ಸಂಸ್ಥೆ FEE. ಇದರ ಜೊತೆ 3 ಅಂಗ ಸಂಸ್ಥೆಗಳು
ಬ್ಲೂ ಫ್ಲಾಗ್ ಮಾನ್ಯತೆ ನೀಡಲು ಹೆಚ್ಚಿನ ಮಹತ್ವವನ್ನು ವಹಿಸುತ್ತೇವೆ. ಅದರಲ್ಲಿ UNEP ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್, UNWTO ಯುನೈಟೆಡ್ ನೇಷನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇನ್ನೊಂದು ಮೂರನೇದು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ಬಹುಮುಖ್ಯ ಸ್ನೇಹಿತರೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಎನ್ನುವುದು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಗುರುತಿಸಿ ಅದರ ಸಂತತಿಯನ್ನು ಕಾಪಾಡಲು ಅದನ್ನು IUCN ಪಟ್ಟಿಗೆ ಅಥವಾ ರೆಡ್ ಡಾಟಾ ಬುಕ್ ಅಂತ ಕರೀತಾರೆ. ಇವರು ಒಂದು ಬುಕ್ ಅನ್ನು ಬಿಡುಗಡೆ ಮಾಡುತ್ತಾರೆ. ಯಾವುದಪ್ಪ ಅಂದರೆ ರೆಡ್ ಡಾಟಾ ಬುಕ್. ರೆಡ್ ಡಾಟಾ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ರೆಡ್ ಡಾಟಾ ಬುಕ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ರೆಡ್ ಡಾಟಾ ಬುಕ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರಪ್ಪ ಅಂದರೆ IUCN ಅವರು ರೆಡ್ ಡಾಟಾ ಬುಕ್ ಅನ್ನು ಬಿಡುಗಡೆ ಮಾಡುತ್ತಾರೆ. ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಬಗ್ಗೆ ಇವರು ಹೆಚ್ಚಿನ ಕಾಳಜಿ ವಹಿಸಿ ಅದನ್ನು ರಕ್ಷಿಸಲು, ಅದರ ಸಂತತಿಯನ್ನು ಬೆಳೆಸಲು ಇವರು ರೆಡ್ ಡಾಟಾ ಬುಕ್ ಅನ್ನು ಆ ರೆಡ್ ಡಾಟಾ ಬುಕ್ಕಿಗೆ ಆ ಪ್ರಾಣಿ ಹೆಸರನ್ನು ಸೇರಿಸುತ್ತಾರೆ. ಇದು ಪ್ರಮುಖ ಅಂಗಸಂಸ್ಥೆಗಳಾಯಿತು. ಇನ್ನು ಇದರಲ್ಲಿ ನೋಡಬೇಕಾದ್ರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆಯಲು ಇದರಲ್ಲಿ ಅಂಗಸಂಸ್ಥೆಗಳು ಎಷ್ಟಪ್ಪ ಅಂದರೆ ಅಷ್ಟು ಟೋಟಲ್ ಅಂಗಸಂಸ್ಥೆಗಳು ಎಷ್ಟಂದರೆ 65 ಅಂಗಸಂಸ್ಥೆಗಳಿವೆ. ಪ್ರಮುಖ ಸ್ನೇಹಿತರೆ, ಇಂಪಾರ್ಟೆಂಟ್ ಸ್ನೇಹಿತರೆ, ಎಷ್ಟು ಅಂಗಸಂಸ್ಥೆಗಳಿವೆ 65. ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ 77 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಯಾವುದು ಈ ಬ್ಲೂ ಫ್ಲಾಗ್ ಮಾನ್ಯತೆ ನೀಡುವ ಸಂಸ್ಥೆ ಎಷ್ಟು ರಾಷ್ಟ್ರಗಳನ್ನು ಹೊಂದಿದೆ ಅಂದರೆ 77 ರಾಷ್ಟ್ರ ಹೊಂದಿದೆ. ಇನ್ನು ಬಹುಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆಯಲು ಅವ್ರದ್ದೇ ಆದಂಥ ಮಾನದಂಡಗಳಿವೆ ಅಂತ ನಾವು ವಿಡಿಯೋ ಮುಂದೆ ಹೇಳಿದ್ದೀನಿ ನಿಮಗೆ. ಬಟ್ ಎಷ್ಟು ಮಾನದಂಡಗಳಿವೆ ಅದು ಮುಖ್ಯ ಸ್ನೇಹಿತರೆ. ಎಷ್ಟು ಮಾನದಂಡಗಳಿವೆ ಅಂತಂದರೆ ಇಲ್ಲಿ ಬರ್ತೀನಿ ನೋಡಿ, 33 ಮಾನದಂಡಗಳಿವೆ. ಇದು ಮುಖ್ಯ ಸ್ನೇಹಿತರೆ. ಎಷ್ಟು ಮಾನದಂಡಗಳಿವೆ ಅಂದರೆ 33 ಮಾನದಂಡಗಳಿವೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ನೋಟ್ ಆನ್ ಇಟ್, ಮರಿಬೇಡಿ. ಯಾಕಂದರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆಯಲು ಅವ್ರದ್ದೇ ಆದಂಥ ಮಾನದಂಡಗಳಿವೆ. ಬಟ್ ಎಷ್ಟು ಮಾನದಂಡಗಳಿವೆ ಅಂತಂದೇಳಿ ನಾಳೆ ವಿಲೇಜ್ ಅಕೌಂಟ್ ಆಗಿರ್ಬೋದು, KS ಆಗಿರ್ಬೋದು, ಡೀಪ್ ಆಗಿ ಕೇಳಿದರೆ ಈ ಥರ ಕೇಳ್ತಾನೆ. ಅದಕ್ಕೆ ದಯವಿಟ್ಟು ಇದನ್ನು ನೋಡಿ. ಇದೇ ಥರ ಈಗ ನಾವು ಹೇಳ್ಬೇಕಾದ್ರೆ ಈಗ ಎಷ್ಟಿದು ನಾವು ಡೆನ್ಮಾರ್ಕ್ ನೀಡುವ ದೇಶ ಯಾವುದು ಅಂತ ಹೇಳಿದ್ವಿ, ಸಂಸ್ಥೆ ಯಾವುದು ಹೇಳಿದ್ವಿ, ಅದರ ಪ್ರಧಾನ ಸಂಸ್ಥೆಗಳು ಯಾವ ಗೊತ್ತಾಯಿತು, ಮತ್ತು ಅದರ ಮಾನದಂಡಗಳು ಎಷ್ಟು ಮಾನದಂಡಗಳನ್ನು ಅನುಸರಿಸಬೇಕೆಂದು ಹೇಳಿದ್ವಿ. ಇನ್ನು ನಾವೀಗ ಭಾರತದಲ್ಲಿ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದಿವೆ, ಅವು ಯಾವುವು ಎಂಬುದನ್ನು ಮ್ಯಾಪ್ ಮೂಲಕ ನೋಡೋಣ ಅಥವಾ ತಿಳಿದುಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ನಿಮಗೆ ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ವಿ, ಜಿಯೋಗ್ರಫಿ ಎನ್ನುವುದು ಮ್ಯಾಪ್ ಮೂಲಕ ಅಧ್ಯಯನ ಮಾಡಿ ಈ ಕಡೆ ಮ್ಯಾಪ್ ಇಟ್ಕೊಳ್ಳಿ, ಈ ಕಡೆ ಓದಿ. ಅಂದರೆ ನಿಮಗೆ ಯಾವ್ಯಾವ ರಾಜ್ಯಗಳು, ಯಾವ್ಯಾವ ದೇಶಗಳು, ಯಾವ್ಯಾವ ಖಂಡಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಮೈಂಡ್ನಲ್ಲಿ ಕ್ಯಾಪ್ಚರ್ ಆದರೆ ನಿಮಗೆ ನಾಳೆ ಓದೋಕ್ಕೆ ಈಸಿ ಆಗ್ತದೆ. ಬ್ಲೂ ಫ್ಲಾಗ್ ಇನ್ ಇಂಡಿಯಾ, ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಭಾರತದ 12 ಬೀಚ್ಗಳಿದಾವಲ್ಲಪ್ಪ, ಅವು ಯಾವಪ್ಪ ಅಂತಂದರೆ ಒಂದನೇದ್ದು ಗುಜರಾತ್ ಸ್ನೇಹಿತರೆ. ಗುಜರಾತ್ನಲ್ಲಿ ಶಿವರಾಜ್ಪುರ ಬೀಚ್ ಸ್ನೇಹಿತರೆ. ಇದು ಶಿವರಾಜ್ಪುರ ಬೀಚ್ ಎನ್ನುವುದು ಗುಜರಾತ್ ಕರಾವಳಿ ತೀರದಲ್ಲಿ ಕಂಡುಬರ್ತದೆ. ಅದೇ ಹೆಂಗೆ ನೋಡಿದ್ರೆ ದಿಹು ಇದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುತ್ತದೆ. ಇಲ್ಲಿ ಗೋಗಲಾ ಸ್ನೇಹಿತರೆ, ಗೋಗಲಾ ಬೀಚ್ ಕಂಡು ಬರ್ತದೆ ಸ್ನೇಹಿತರೆ, ಗೋಗಲಾ ಬೀಚ್. ಮತ್ತು ನಾವು ಮುಂದೆ ನೋಡಿದರೆ ಮಹಾರಾಷ್ಟ್ರದಲ್ಲಿ ಯಾವುದೇ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಬೀಚ್ಗಳು ಯಾವುದೂ ಇಲ್ಲ. ಗೋವಾದಲ್ಲಿ ಯಾವುದೂ ಇಲ್ಲ. ಅದು ಬಿಟ್ಟರೆ ಕರ್ನಾಟಕ, ನಮ್ಮ ಹೆಮ್ಮೆ ನಮ್ಮ ನಾಡು, ಕರ್ನಾಟಕದಲ್ಲಿ ಬಹುಮುಖ್ಯ ಸ್ನೇಹಿತರೆ. ಹಲವಾರು ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ನಮಗೆ. ಕರ್ನಾಟಕದಲ್ಲಿ 2 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ದೊರಕಿದೆ. ಅವು 2 ಬೀಚ್ಗಳು ಯಾವಪ್ಪ ಅಂದರೆ ಬನ್ನಿ ಸ್ನೇಹಿತರೆ. ಒಂದನೇದ್ದು ಕಾಸರಗೋಡು, ಎರಡನೇದ್ದು ಪಡುಬಿದ್ರಿ. ಇವು 2 ಬಹುಮುಖ್ಯ ಸ್ನೇಹಿತರೆ. ಯಾಕಂದರೆ ಬ್ಲೂ ಫ್ಲಾಗ್ ಭಾರತದಲ್ಲಿನೇ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದ್ದು ಕೇವಲ 12. ಆ 12ರಲ್ಲಿ ನಮ್ಮ ರಾಜ್ಯದ್ದೇ 2 ಇದಾವೆ ಅಂದರೆ ಮತ್ತೆ ನೋಡಿ ಇಂಪಾರ್ಟೆಂಟ್ ಆಗಿರಲ್ವ. ಕಾಸರಗೋಡು ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ, ಪಡುಬಿದ್ರಿ ಉಡುಪಿಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ನಾವು ಮುಂದೆ ನೋಡೋದಾದರೆ ಕೇರಳದಲ್ಲಿ ಕಪ್ಪಾಡ ಸ್ನೇಹಿತರೆ, ಕಪ್ಪಾಡ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ. ಅದೇ ಥರ ನಾವು ನೋಡೋದಾದರೆ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದು ಕಂಡು ಬರ್ತದೆ ಸ್ನೇಹಿತರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು.
ಅದಕ್ಕೆ ಸ್ನೇಹಿತರೆ ಮ್ಯಾಪ್ ಮೂಲಕ ಓದಿ ಎನ್ನುವುದು ಇಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂದರೆ ಲಕ್ಷದ್ವೀಪ್. ಅದೇ ಸ್ನೇಹಿತರೆ ಲಕ್ಷದ್ವೀಪ್ ಕಂಡಿರ್ತದೆ. ಲಕ್ಷದ್ವೀಪ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇಲ್ಲಿ 2 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ. ಅವು 2 ಬೀಚ್ಗಳು ಯಾವಂದ್ರೆ ಒಂದನೇದ್ದು ಕದ್ಮತ್ ಬೀಚ್. ಯಾವ್ದು ಸ್ನೇಹಿತರೆ ಕದ್ಮತ್ ಬೀಚ್. ಒಂದನೇದ್ದು ಕದ್ಮತ್ ಬೀಚ್ ಹೆಸರು, ಎರಡನೇದ್ದು ಮಿನಿಕಾಯ್. ಯಾವ್ದು ಸ್ನೇಹಿತರೆ ಮಿನಿಕಾಯ್ ತುಂಡಿ ಅಥವಾ ತುಂಡಿ ಬೀಚ್. ನೀವು ಕೇಳಿರ್ತೀರ ಮಿನಿಕಾಯ್ ದ್ವೀಪ ಎಲ್ಲಿ ಕಂಡು ಬರುತ್ತಂದ್ರೆ ಲಕ್ಷದ್ವೀಪದಲ್ಲಿ. ಅದೇ ಲಕ್ಷದ್ವೀಪದಲ್ಲಿ ಮಿನಿಕಾಯ್ ತುಂಡಿ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ತಮಿಳ್ನಾಡಿನಲ್ಲಿ ಕೋವಲಂ ಬೀಚ್ಗೆ ಕೋವಲಂ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ. ಅದೇ ನಾವು ಮುಂದೆ ನೋಡೋದಾದ್ರೆ ಪಾಂಡಿಚೇರಿ, ಇದು ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ. ಇದು ಪಾಂಡಿಚೇರಿ ಕೂಡ ಒಂದು ಯೂನಿಯನ್ ಟೆರಿಟರಿ ಆಗಿರುತ್ತದೆ. ಪಾಂಡಿಚೇರಿ ಅಥವಾ ಪುದುಚೇರಿ. ಇಲ್ಲಿ ಈ ಪಾಂಡಿಚೇರಿ ಅಥವಾ ಪುದುಚೇರಿಯಲ್ಲಿ ಇಡೇನ್, ಯಾವ್ದು ಸ್ನೇಹಿತರೆ ಇಡೇನ್ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ ಸ್ನೇಹಿತರೆ. ಮತ್ತು ಇದಾಯಿತು. ನೆಕ್ಸ್ಟ್ ಆಂಧ್ರ ಪ್ರದೇಶ ಕಂಡು ಬರ್ತದೆ ಸ್ನೇಹಿತರೆ. ಆಂಧ್ರ ಪ್ರದೇಶದಲ್ಲಿ ರಿಷಿಕೊಂಡ ಬೀಚ್ಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ ಸ್ನೇಹಿತರೆ. ಇದು ಇತ್ತೀಚೆಗೆ ದೊರಕಿರುವಂಥ ನಾಳೆ ಕೇಳ್ತಾರೆ ಸ್ನೇಹಿತರೆ ಯಾವುದೇ ಸ್ಪರ್ಧಾತ್ಮಕ ಹುದ್ದೆಗಳಲ್ಲಿ. ರಿಷಿಕೊಂಡ ಬೀಚ್ ಇದು ಯಾವ ರಾಜ್ಯದ ಕರಾವಳಿಯಲ್ಲಿ ಕಂಡು ಬರುತ್ತದೆ? ಆಂಧ್ರ ಪ್ರದೇಶ. ಅಥವಾ ಇತ್ತೀಚೆಗೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಬೀಚ್ ಯಾವುದಪ್ಪ ಅಂದರೆ ರಿಷಿಕೊಂಡ ಬೀಚ್ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಒಡಿಸ್ಸಾ ಸ್ನೇಹಿತರೆ. ಒಡಿಸ್ಸಾದಲ್ಲಿ ನಾವು ಮೊದಲೇ ಹೇಳ್ಬೇಕು, ಒಡಿಸ್ಸಾದಲ್ಲಿ ಚಂದ್ರಬಾಗ್ ಬೀಚ್ ಅಥವಾ ಗೋಲ್ಡನ್ ಬೀಚ್. ಅದೇ ಸ್ನೇಹಿತರೆ ಗೋಲ್ಡನ್ ಬೀಚ್. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಸ್ನೇಹಿತರೆ, ನೀವು ಚಂದ್ರಬಾಗ್ ಬೀಚ್ ಅಥವಾ ಗೋಲ್ಡನ್ ಬೀಚ್ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಒಂದು ಪ್ರಮುಖ ಪಾಯಿಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದರೆ ಚಂದ್ರಬಾಗ್ ಬೀಚ್ ಇದೆ ಅಲ್ವಾ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಗಮನ ಕೊಡಿ. ಚಂದ್ರಬಾಗ್ ಬೀಚ್ ಎಂದು ಏಷ್ಯಾದಲ್ಲೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಭಾರತದ ಕರಾವಳಿ ತೀರ ಅಥವಾ ಕರಾವಳಿ ಬೀಚ್ ಎಂದು ಕರೆಯಲಾಗುತ್ತದೆ. ಏಷ್ಯಾದಲ್ಲಿನೇ ಮೊದಲು ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಮೊದಲು ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದೆ. ಮತ್ತು ನಾವು ಇನ್ನೂ ನೋಡಬೇಕಾದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಬರ್ತದೆ ಸ್ನೇಹಿತರೆ. ಅಂಡಮಾನ್ ನಿಕೋಬಾರ್ ಇಲ್ಲಿ ಕೂಡ ನಮಗೆ ಒಂದು ಬೀಚ್ ಕಂಡು ಬರ್ತದೆ. ಯಾವುದು ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿದ್ದು, ಅದು ಬೀಚ್ ಯಾವುದಪ್ಪ ಅಂತಂದ್ರೆ ರಾಧಾನಗರ್ ಬೀಚ್. ಇದು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡು ಬರುವಂಥ ರಾಧಾನಗರ್ ಬೀಚ್ ಆಗಿದೆ. ಇವಿಷ್ಟು ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಬ್ಲೂ ಫ್ಲಾಗ್ ಪಡೆದ 12 ಪ್ರಮುಖ ಬೀಚ್ಗಳಾಗಿರುತ್ತವೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆದಷ್ಟು ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಅಪ್ಕಮಿಂಗ್ ಆಫೀಸರ್ ಅಡ್ಡಾವನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ನಾವು ಇನ್ನೂ ನಿಮ್ಮ ಹುದ್ದೆಗೆ KS ಕನ್ಫರ್ಮ್ ಆಗಿದೆ. FDA, SDA, PDO ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಕೂಡ ಕನ್ಫರ್ಮ್ ಆಗಿದೆ. ಇನ್ನೂ ಅಪ್ಲಿಕೇಶನ್ ನಾಳೆ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ನೀವು ಈ ವಿಡಿಯೋವನ್ನು ನೋಡಿ. ಇದೇ ಥರ ನಾವು ಟಾಪಿಕ್ ವೈಸ್ ವಿಡಿಯೋಗಳನ್ನು ಮಾಡಿಕೊಳ್ಳುತ್ತಾ ಹೋಗುತ್ತೇವೆ. ದಯವಿಟ್ಟು ನೀವು ನಮ್ಮ ಅಪ್ಕಮಿಂಗ್ ಆಫೀಸರ್ ಅಡ್ಡ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.